ನನಗೂ ಈ ಹುಡುಗನ ಬಿಟ್ಟು ಇರೋದಂದ್ರೆ ಬರ್ತದೆ ನೋಡ್ರಿ ಕುತ್ತಿಗೆ. ಒಟ್ಟ ಈ ವಯಸ್ಸಿಗಾರ ಏನು ಬೇಕು ಮೊಮ್ಮಕ್ಕಳನ್ನ ಆಡ್ಸೋದೇ ಅಲ್ಲ. ಮತ್ತೊಂದು 5-6 ತಿಂಗಳು ಹತ್ತಾಗಂದ್ರೆ ನಾ ಅಲ್ಲಿ ಮಠ ಇರ್ತೇನೋ ಏನು ಸಾಯ್ತೇನೋ ಗೊತ್ತಿಲ್ಲ. ಹಂಗ್ಯಾಕಂತೀರ್ರಿ? ಏನಕ್ಕಿ ತಂತ್ರಿಕಿಲೆ? ಅಲ್ಲ ನೀವು ಅಲ್ಲ ಇನ್ನೂ 10 ವರ್ಷ ಆದರೂ ಮಿಸ್ಕಂಗಿಲ್ಲ ನೀವು. ಹಂಗೆ ಸಾಯ್ತೇನೆ ಅಂತಂದೇಳಿ ಅಂದ್ರೆ ಹೆಂಗದ? ಅಲ್ಲಿ ನೋಡ್ರಿಬೇಕಾರೆ ಹಡ್ಕೊಂಬಂದು ಇನ್ನೂ ಒಂದು ಮತ್ತೆ ಈ ಹುಡುಗು ಇನ್ನೊಂದು ಕೂಸಾಗೋ ಮಠ ಇರ್ತೀರಿ ನೀವು. ತಲೆಯಾಗಿ ಕೆಡಿಸ್ಕೊಂತೀರಿ, ಸಾಯ್ತೀರಿ ನೀವು. ಅಯ್ಯೋ ದೇವ್ರೆ, ನಿಮ್ಮ ಮುಂದಿನೂ ನಾವ ಹೋದ್ವಿ. ಅಲ್ಲ ನೀ ಏನು ಅಷ್ಟು ವರ್ಷ ಬದುಕನ್ನಕತ್ತೀಯೋ ಏನು? ನೀ ಏನು ಸಾಯಕ್ಕೆ ಬಿಡು, ನೀನು ಎಲ್ಲರನ್ನ ಕಳ್ಸಾಕ್ ಕುಂತಿ ಅಂತ ಅಂದ್ಯೋ? ಅಯ್ಯೋ ಇಲ್ರಿಪ್ಪ, ಅದೇ ಹೇಳಿದ್ದೆ. ಅದ್ಯಾಕೆ ಸಾಯ್ತೀರಿ? ಏನಾಗುದಿಲ್ಲ, ಸುಮ್ಮನಿರಿ. ಇನ್ನೂ ಮೊಮ್ಮಕ್ಕಳು ಅಲ್ಲ, ಮಕ್ಕಳು ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಕಂಡಿರಿ, ಗಿರಿ ಮೊಮ್ಮಕ್ಕಳ ಕಾಣೋ ಮಠ ಇರ್ತೀರಿ ನೀವು. ಆಗ್ಲಿ ಬಿಡವ, ನಿನ್ ಬಾ ಹೆರ್ಕಿಲ್ಲ. ನಮ್ಮ ಮತ್ತೆ ಒಂದು ಗಟ್ಟಿದ್ರೆ ಸಾಕು. ನಮ್ಗೇನು ಮನಿ ಹಿರಿಯಾರು ಚಂದಾಗಿರ್ಬೇಕಷ್ಟೇ. ಮನಿ ಹಿರಿಯ ಮನುಷ್ಯ ಗಟ್ಟಿದ್ಲಂದ್ರೆ ನಾವು ಗಟ್ಟಿ. ನನಗೇನು ನಮ್ಮತ್ತಿ ಬಾರಲ್ಲವ ಯವ್ವ, ನನಗೆ ನಮ್ಮತ್ತಿ ಬೇಕಷ್ಟೇ. ಅದು ಕರೆ ಬಿಡ್ರಿ, ಅದು ಕರೆ. ಅಲ್ಲ ನೀವು ನಿಮ್ಮ ಅತ್ತಿ ಮ್ಯಾಗ ಎಷ್ಟು ಜೀವದಿರಲ್ಲ, ನನ್ನ ಮಗಳು ಅದಕ್ಕೆ ದುಪ್ಪಟ್ಟು ನಿಮ್ಮ ಮ್ಯಾಲ ಜೀವದಾಳ. ತಂದೆ ತಾಯಿನೂ ಕಿಮ್ಮತ್ತಿಲ್ಲಕ್ಕಿಗೆ. ತಂದೆ ತಾಯಿನೂ ಬೇಡ, ಅತ್ತೆ ಬೇಕಿದ್ರೆ ಯಾರು ಬೇಡ ನನ್ನ ಮಗಳಿಗೂ. ಅಪ್ಪ ಹಂಗಾರ ಹೋಗೋಣ ಅಲ್ವಾ ರತ್ನ? ಈ ನಮ್ನಿ ಬಿಸಿಲಾಗಿ ಎದಕ್ಕೆ ಮಧ್ಯಾಹ್ನದ ಹೊಂಟಿಂತಿ? ಏನು ಕೈಯಾನ ಗಾಡಿ ಏನು ಬಿಡಪ್ಪ, ಬಸ್ ಹೋಗ್ಬೇಕನ್ನಂಗಲ್ಲ ಏನಿಲ್ಲ. ನಿಮ್ಮಪ್ಪ ಹೆಂಗಿದ್ರು ಕಾರ್ ಗಾಡಿ ತಂದಾರಿಲ್ಲ. ಮತ್ತೆ ಆರಾಮ ಸಂಜೆ 4 ಗಂಟೆಗೆ ಬಿಡ್ರಿ, ಆರಾಮ್ ಹೋಗಿ ಊರು ಮುಟ್ತೀರಿ. ಏನು ಇಲ್ಲಿಂದ 1-2 ತಾಸು ದಾರಿ. 2 ತಾಸು ಆಗೋದಿಲ್ಲ, ದೌಡ್ 1.5 ತಾಸ್ನಾಗ ಅಂದ್ರೆ ಅಲ್ಲಿ ಇರ್ತೀರಿ. ಕೈಯಾನ ಗಾಡಿ ಅಂದ್ರೆ 1 ತಾಸು. ಈಗ ಊಟ ಮಾಡಿರಿ, ಬಿಸಿಲೈತಿ, 2 ಗಂಟೆ ಆಗಿತ್ತು. 1-2 ತಾಸು ಬೇಕಾರೆ ಕುಂದ್ರಿ, ಉಳ್ಕೊರಿ, ಆಮ್ಯಾಗ ಹೋಗುವಂತ್ರಿ. ಏನದ ಬಾಬಾ ಅನ್ನತ್ತೇನೆ? ನಾ ಬರ್ಲ ನಿಮ್ಮೂರಿಗೆ? ಅಪ್ಪ ಬರ್ಬೇಕನೆ? ನೀನು ಅಪ್ಪ ಬರ್ತತ್ತ ಅಂದಂಗೆ ಆರಾಮದಿರಲ್ರಿ? ಆರೋಗ್ಯ ಎಲ್ಲ ಚಲೋ ಐತಲ್ಲ? ಒಟ್ನಾಗ ವಯಸ್ಸಾಗಿಂದ ಆರೋಗ್ಯ ಭಾಳ ಕಾಯ್ಕೋಬೇಕ್ರಿ. ತಿನ್ನೋದ್ರಾಗೂ ಅಷ್ಟೇ, ಉಣ್ಣೋದ್ರಾಗೂ ಅಷ್ಟೇ ಭಾಳ ಕಾಯ್ಬೇಕ್ರಿ. ಅಂದಂಗೆ ಯಾವ್ದು ಗುಳಿಗೆ ತೊಗೊಂಡ್ರಿ? ಆರಾಮದಿರಲ್ಲ? ಅದು ಮೊನ್ನೆ ಸ್ವಲ್ಪ ತಲೆ ನೋವಾಗಿತ್ರಿ, ಅದಕ್ಕೊಂದು ಗುಳಿಗೆ ಕೊಟ್ಟಿದ್ರಿ ಡಾಕ್ಟ್ರೆ. ಅಯ್ಯೋ ಹೌದು ನೋಡ್ರಿ, ನೀವು ತಲೆ ನೋವು ಅಂದಿದ್ದಕ್ಕೆ ನೆನಪಾತ ಕೇಳ್ಬೇಕಂದೆ. ಏನೋ ಮೊನ್ನೆ ಕುಡ್ದು ಕಾಸ್ಲೆ ಅದೇನೋ ನಡ್ಕೊಂಬರೋ ಹೊತ್ನ್ಯಾಗ ಗಟ್ರದಾಗ ಉಳ್ಳಾಡಿ ಬಿದ್ದು ತಲೆಗೆ ಹೊಡೆದು ಬಿದ್ದು ತಲೆ ಕೆಟ್ಟಿತ್ತಂತಲ್ರಿ. ಹುಚ್ಚಿಡ್ದಂಗೆ ಮಾಡಾಕತ್ತಿದ್ರಂತ. ಹುಚ್ಚುಚ್ರಂಗ ರಾಜನ ಮಗ ಹಂಗೆ ಹಿಂಗೆ ಸೇನಾಧಿಪತಿ ಅಂತೇನ ಅನ್ನಕತ್ತಿದ್ರಂತಲ್ರಿ. ಅಲ್ಲ ತಲೆ ಕೆಟ್ಟಂಗ ಹುಚ್ಚುಚ್ರಂಗ ಯಾರು ಮಾಡಿದ್ರೆ? ಅಯ್ಯೋ ಆಕಿ ಮಾತು ಏನು ಕೇಳ್ತಿರ್ ಬಿಡ್ರಿ. ಅದು ಯಾರ ಅಂದ್ರನ ಅದನ್ನ ಕಿವಿಯಾಗಿ ಇಟ್ಕೊಂಡಿರ್ಬೇಕಷ್ಟ, ಮತ್ತೇನಿಲ್ಲ. ಇಲ್ಲ ಈಗ ಆರಾಮದಾರಲ್ರಿ, ಅಷ್ಟೇ ಸಾಕು. ಆರಾಮಾಗ್ಯಾರಲ್ಲ ಈಗ? ಹ್ಞೂ ರೀ, ಈಗ ಆರಾಮದೇನೆ. ಯವ್ವ ಹಂಗೆ ಯಾಕೆ? ಅಲ್ಲೇ ನಾನು ನೇರಿ ಮಾತಾಡಿ ನೀವ ಸಿಟ್ಟು ತಿಳ್ಕೊಳಕ್ಕೆ ಏನೈತಿ? ಅಯ್ಯ ಮತ್ತಲ್ಲ ರಾಜ ಅಂದಿದ್ದೇನಾರ ಸುಳ್ಳನ? ನಾ ರಾಜ ಯುದ್ಧಕ್ಕೆ ಹೋಗಿದ್ದೆ ಆಗ ಅಂತೇಳದು ಅಂದಿದ್ದು ಸುಳ್ಳು ಅಲ್ಲ. ಹಂಗೆ ಮಾಡಿರಿ ಮತ್ತೆ ತಲೆ ಕೆಟ್ಟಂಗ ಅಲ್ಲನ? ಅತ್ತಿಯವ್ರ ಆಗ್ಲಿ ಬಿಡ್ರಿ. ಈಗ ಸುಮ್ಮನೆ ಯಾಕೆ ನೀವು ಒಂದು ಅನ್ನೋದು ಮತ್ತು ಸಿಟ್ಟಿಗೆದ್ದು ನಾವು ಒಂದು ಅನ್ನೋದು? ಸುಮ್ಮನೆ ಯಾಕೆ ಮಗಳು ಕರ್ಕೊಂಡು ಹೋಗಕ್ಕೆ ಬಂದಿರಿ? ಸುಮ್ಮನೆ ಕರ್ಕೊಂಡು ಹೋಗಿ ಬರ್ರಿ. ಈಗ ಸುಮ್ಮನೆ ಮತ್ತೆ ಒಬ್ರಿಗೊಬ್ರಿಗೆ ಮಾತಾಗೋದು ಬೇಡ ಅಂತ ಅಷ್ಟೆ. ಅಂದಂಗೆ ನಿಮ್ಮ ಈಕಿ ಯಾರಪ್ಪ ಬಾಯ ಬರೋಲ್ದಲ್ಲ? ನಿಮ್ಮ ಮಂಜವನ ಮಗಳೇನ ಓಡಿಗೆ ಲಗ್ನ ಆದ್ಲಂತಲ್ರಿ? ಅದು ಏನೋ ದೊಡ್ಡ ಇದ್ದಂಥವನ್ನ ಮದುವೆ ಮಾಡ್ಕೊಂಡಾಳಂತ. ಈಗೇನೋ ಭಾರಿ ಚಲೋ ಅದಾರಂತಲ್ಲ. ಮೊನ್ನೇನೋ ಬಾಳೆ ಜಗಳ ಇದ್ದಿತ್ತು ಅಂತೇಳಿ ಹೇಳಿದ್ರು. ಅಲ್ಲ ನಮ್ಮೂರ ನಡಿ ವಿಚಾರ ನಿಮಗೆ ಯಾರು ಫೋನ್ ಹಚ್ಚಿ ಹೇಳೋರು? ಯಾರು ನಿಮ್ಮ ಮಗಳು ಹೇಳಿದ್ಲ ರತ್ನಿ? ಅಯ್ಯ ಹೊಂಟ್ರಿ ನೀವು. ಆಕೆ ಯಾವಾಗ ಹೇಳ್ಬೇಕು? ಇಲ್ರಿಪ್ಪ, ಹಂಗೆ ಸುದ್ದಿ ಬರ್ತಾವ. ಅಷ್ಟೇ, ಮತ್ತೇನಿಲ್ಲ. ಪುಷಿಗಂತರೂ ಮನೆ ಬಿದ್ದಾವ ಬೇಸೆ ಬಡ್ತಾ. ಆಕೇನು ಹೇಳಿರಂಗಿಲ್ಲ. ನೀವೇನ್ರಿ ಮತ್ತೆ ಆಕಿನಾರ ಹಿಡಿದಿದ್ರೆ ಹೇಳಕ್ಕಾಗೋದಿಲ್ಲ ಮತ್ತೆ. ಇಲ್ರಿಪ್ಪ, ಹಂಗೆಲ್ಲ ಏನಿಲ್ಲ. ತಿಳ್ಕೊಳ್ಳೋಂಥದ್ದು ಏನೈತ್ರಿಪ್ಪ ನಮಗಾರ? ಹೌದಿಲ್ರಿ? ನೀವು ಉಂಟು, ನಿಮ್ಮ ಅವರು ಉಂಟು ಅಷ್ಟೇ. ಒಟ್ಟು ಈಗ ಆರಾಮದಾರಲ್ರಿ? ಆರಾಮದಾರ. ಫೋನ್ ಬರಾಕತ್ತೈತಿ. ಹಲೋ ಅವ ನಾನು. ಓ ಪೂಜಾ, ಹೇಳುವ. ಆರಾಮದೀನ? ದವಾಖಾನಿಗೆ ಹೋಗಿದ್ದಿ? ಹ್ಞೂ ಬೇ ಆರಾಮದೇನಿ. ದವಾಖಾನಿಗೆ ಹೋಗಿದ್ದೆ, ಈಗ ಸೀದಾ ಮನೆಗೆ ಹೊಂಟಿಲ್ಲ, ನಿಮ್ಮ ಮನೆಗೆ ಬಂದೆ. ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಅದೀನಿ. 10 ನಿಮಿಷ ನೋಡಿ ಈಗ ಮನೆಗೆ ಬರ್ತಾನೆ. ಈಗ ಅದಕ್ಕೆ ಏನಾರು ತಗೊಳ್ಳೇನ ನಿಮ್ಗೆ? ಕಾರ್ದಾಣಿ, ಬ್ರೆಡ್ ಇಲ್ಲ ಅದಕ್ಕೆ ಮೀನು ತಿಂತಾರೆ ಕೇಳಿ, ಇಲ್ಲೇ ಬೇಕ್ರಿ ಅದಾವೆ, ತೊಗೊಂಬರ್ತೀನಿ. ಓ ಬಂದಿರೇನ? ಅಲ್ಲ ಹೇಳ್ಬೇಕಿಲ್ಲ ಹುಡುಗಿ. ಏನಾರ ಮಾಡ್ತಿದ್ದೆ ಅತ್ತಾಗ. ಇರ್ಲಿ ಬಾ, ಇರ್ಬೇಕು ನೋಡಿ ಇವತ್ತು. ನಿನ್ನ ಗಂಡಗೆ ಹೇಳ ಏನು ಅದು ಈ ಕೆಟ್ಟ ಬಿಸಿಲಾಗ ಬೈಕಿನ ಮ್ಯಾಗ ಯಾಕೆ ಅಡ್ಡಾಡ್ತಿರವ ಅಂತ ನಾನು. ಬರ್ರಿ ನೀ ಮೊದ್ಲು ಅದಕ್ಕೆ ಮಗ ಕೇಳು. ರತ್ನ ದೀಕಿ ಪೂಜಾ ಬರಾಕತ್ತಾಳಂತ, ಇಲ್ಲೇ ನಮ್ಮೂರು ಬಸ್ ಸ್ಟ್ಯಾಂಡ್ನಾಗ ನಿಂತಂತ ಹುಡುಗಿ. ಹೇಳ್ಬೇಕಿಲ್ಲ, ದವಾಖಾನಿಗೆ ಹೋಗಿತ್ತಂತ, ಸೀದಾ ಇಲ್ಲೇ ಬಂದಾರ ಗಂಡ ಇಂತಿ. ಅದಕ್ಕೆ ಬಸ್ ಸ್ಟ್ಯಾಂಡ್ನಾಗ ನಿಂತೇನಿ. ಅದಕ್ಕೆ ಈಗೇನು ಬೇಕು ಕೇಳು, ತಗೋತೇನೆ ಅನ್ನಕತ್ತಾಳ. ನಿಂಗೇನಾರ ತಿನ್ನೋಂಗಾಗೈತೇನೋ? ಅಲ್ಲಿ ಬೇಕ್ರಿ ಅದು ಅದಾವಲ್ಲ.
ಅಯ್ಯೋ ನಾವ ಇಷ್ಟ ಹಾಕೊಂಡ ಹೊತ್ಕೊಂಬಂದೇವಿ ಚೀಲ್ದಾಗ ಅದನ್ನೇ ತಿಂದಿಲ್ಲಕ್ಕಿ ಇನ್ನೇನು ತಿನ್ಬೇಕಾಗಿತ್ತು ತಗೋರಿ ಯಾಕ್ಯಾರ ಬ್ಯಾಡ್ರಿ ಐತ್ಯಾರ ಯಾಕೋ ಏನು ನೋಡುತ್ತಲೇ ವಾಂತಿ ಬಂದಂಗಕತಿ ಬ್ಯಾಡ್ರಿ ಐತ್ಯಾರ ಏನು ಅಲ್ಲಂತ ತೋಳವಾಕಿ ಏಕಿಗೆ ಯಾಕೆ ಏನು ನೋಡುತ್ತಲೇ ಉಬ್ಳಿಪುನ ಹಾಕತ್ತಂತ ಅದು ಅಲ್ಲದೆ ಬೇಕ್ರೇನ್ ಐಟಮ್ ಏನು ಚಲೋನೂ ಅಲ್ಲ ಯಾವಾಗ ಮಾಡಿಟ್ಟಿರ್ತಾವ ಏನು ಬೇಡವಾ ಹಾಂ ಏನು ಮತ್ತೆ ಕೇಳಂದಿದ್ದು ಕೇಳಿದೆ ಮತ್ತೆ ಈಗ ಕೊಲ್ಲಿ ಅಂತಾಳ ಸುಮ್ಮನೆ ಬಲವಂತ ಮಾಡಿ ನಾವು ತರೋದು ಬೇಡ ಯಾಕಂದ್ರೆ ಅವು ಸುಡ್ಗಾಡ ಯಾವಾಗ ಎಣ್ಣೆ ಕರ್ದು ಮಾಡಿಟ್ಟಿರ್ತಾವ ಏನು ಅವ್ನು ತಿನ್ನೂ ಬಾರ್ದು ಆರೋಗ್ಯಕ್ಕೆ ಚಲೋನೂ ಅಲ್ಲ ಏನು ನೀ ಬಾ ಆತ ರೀ ಪೂಜೆ ಬರಕತ್ತಾವಂತ ಹೌದಾ ಚಲೋ ಆತಲ್ಲ ಹಂಗಾರ ಚಲೋ ಆತ ಇರೋಡ ಮಸ್ತಾಗಿ ರುಚಿಗೆ ಅಡಿಗೆ ಮಾಡು ಏನು ಊಟ ಮಾಡ್ಲಿಕ್ಕೆ ಆಮೇಲೆ ಇದು ಏನದ ಈರಂತ ಹೇಳಿ ಗಂಡ ಇಂತಿಗೆ ಇಬ್ರಿಗೆ ಹೇಳ್ತಂತ ಕರಿ ಬಾರಿ ಬಿಡ್ರಿ ಅದಕ್ಕೆ ಮೂರಿಗೆ ಹೋಗೋ ದಿನಾನ ಬರಾಕತ್ತಾಳ ಚಲೋ ಆತ ಇನ್ನೂ ಹೆಚ್ಚಿನ ಗಂಡ ತಾಯಿ ಮಗಳು ಕುಂತ ಮಾತಾಡಕ್ಕೆ ಟೈಮ್ ಸಿಕ್ತ ನಾನೇನು ನನ್ನ ಮಗಳಿಗೆ ಕದ್ದಲ್ಲ ಕಳವಲ್ಲ ಚಾಡ ಹೇಳ್ಕೊಡ್ಬೇಕಾಗಿಲ್ಲ ಯಾರಲ್ದಾಗ ಮಾತಾಡ್ಬೇಕನ್ನಕ ನೋಡ್ರಿಪ್ಪ ಬೇಕಾದ್ರೆ ನಿಮ್ಮ ಮಗಳು ಇವತ್ತಿಲ್ಲೇ ಇರಲಿ ನೀವು ಇರ್ರಿ ಮಾತಾಡ್ತೇವೆ ಏನು ಬೇಕಂದಂಗೆ ಮಾತಾಡ್ತೇವೆ ಯಾರು ಬೇಡ ಅಂದ್ರೆ ಕದ್ದಲ್ಲ ಕಳವಲ್ಲ ನಾವೇನೇನು ಸುಳ್ಳು ಹೇಳ್ಬೇಕಾಗಿಲ್ಲ ಏನೇ ಹೋಗುವ ಗಂಡ ಮನೆ ಚಂದ ಬಾಳೆ ಮಾಡಬೇಡ ಅತ್ತಿಗೆ ಸೇರ್ಬೇಡ ಅತ್ತಿಗೆ ಏನಾರ ಮಾಡು ಹಿಂಗಂತ ನಾ ಮೊದಲು ಹೇಳ್ಕೊಡೋದಿಲ್ಲ ಗೂಢಚಾರಿ ಅಂತ ನಾ ಮೊದಲು ಬಿಟ್ಟಿಲ್ಲ ನಾ ಯಾಕೆ ತಿಳಿ ಕೆಡ್ಸ್ಕೊಳ್ಳಿರಿಪ್ಪ ಯವ್ವ ಬಿಸಿಲಿದ್ರೆ ಇರುವಲ್ ತಕ ನಡಿ ಹಂಗಾರ ಹೋಗುನ್ ಅಲ್ಲ ಇರುವ ಸಂಜೆಗೆ 4 ಗಂಟೆಗೆ ಹೋಗುವಂತಿ ಕೆಟ್ಟು ಬಿಸಿಲಾಗಿ ಯಾಕೆ ಹೋಗಿ ನಿಮ್ಮ ಅವ್ವಗೆ ಬಾಯಿಗೆ ಬಂದಂಗೆ ಮಾತಾಡಬೇಡ ಅನ್ನ ಏನು ಯಾಕಂದ್ರೆ ಮಾತಾಡೋ ಮಾತು ಹಂಗದಾವು ಇಲ್ಲ ನಿಮ್ಮ ಅವ್ವನ್ನ ಕರ್ಕೊಂಡು ಒಳಗೆ ಹೋಗು ಒಳಗೆ ಕರ್ಕೊಂಡು ಹೋಗಿ ಕುಂದ್ರಿಸಿ ಹೇಳು ಅದಕ್ಕೆ ಹೊಕ್ಕೆ ಅನ್ನಕತ್ತೀನಿ ಅತ್ತಿಯವ್ರು ಕೇಳುವಲ್ರಿ ನಾನು ಏನು ಮಾಡಲಿ ಅತ್ತಿಯರ ನಾ ಮತ್ತೆ ಅಂದರೆ ಹೋಗ್ಬಿಡ್ತಿದ್ವಲ್ಲ ಅಂತ ಏನು ಬೇಡ ಹೋಗಿ ಕುಂದ್ರ ಹೋಗೋಟತನ ಬರ್ತಾಳೆ ಈಗ ಪೂಜಾ ಯವ್ವ ಪೂಜಾ ಬಾರ ನನ್ನ ಮಗಳ ಎಷ್ಟು ಖುಷಿ ಆಗಕತ್ತವ ಹಡ್ತಾ ಈಗ ಇದಕ್ಕಿಂತ ಇನ್ನೇನು ಬೇಕು ನೀನು ಹಿಂಗೆ ನೋಡಕ್ಕೆ ನನಗೆ ಎಷ್ಟು ಖುಷಿ ಆಗತ್ತದ ಗೊತ್ತಿನ ನಿನ್ನ ಮೊನ್ನೆ ಹಿಂಗೆ ಆಗೈತಿ ನಾ ಹೊಟ್ಟಿಲದೇನೆ ಅಂದ್ಬಿಟ್ಲೆ ನನಗೆ ಯಾವಾಗ ಬಂದು ನೋಡೇನೆ ಅಂತೇಳಿ ಆದ್ರೆ ಏನು ಮಾಡ್ಬೇಕು ಮನೆ ಕೆಲಸ ಅದ್ರಾಗ ನಿಮ್ಮ ಅತ್ತಿಗೆಮ್ಮ ಪಾಪ ಹೊಟ್ಟಿಲ್ಲ ಅಂದದಾಳ ಇಲ್ಲಿ ಬಿಟ್ಟು ಬರೋಂಗಿಲ್ಲಲ್ವ ತುಂಬ ಹೊಟ್ಟಿಲ್ಲ ಈ ಪಾಪ ಹುಡುಗಿ ಹಾಗಾಗಿ ಅಲ್ಲಿ ಬರೋಕ್ಕಾಗಲಿಲ್ಲ ನೀನೇ ಬಂದಿಲ್ಲ ಕಡೆಗೆ ಏನಂದ್ರೆ ಡಾಕ್ಟ್ರೆ ಏನೂ ಇಲ್ಲ ಹುಷಾರಾಗೈತಿ ಪಾಪು ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂದ್ರೆ ಆರೋಗ್ಯದ ಕಡೆ ಲಕ್ಷ್ಯ ಇರಲಿ ಆಮೇಲೆ ಊಟ ತಿಂಡಿ ತಿನ್ನೋದ್ರೊಳಗೆ ಊಟ ನಾಷ್ಟ ಅದು ಸ್ವಲ್ಪ ಜಾಕಿಂದ ನಿಗಾ ವಹಿಸ್ರಿ ಹೀಟಿನ ಪದಾರ್ಥ ತಿನ್ನಕ್ಕೆ ಹೋಗ್ಬೇಡ್ರಿ ಕೈ ಸಿಕ್ಕಿದ್ದನ್ನೇ ಆಮೇಲೆ ಸ್ವಲ್ಪ ಆರೋಗ್ಯದ ಕಡೆ ಭಾಳ ಲಕ್ಷ್ಯ ಇರ್ಬೇಕಂತ ಇದನ್ನ ಹೇಳಿದ್ರು ತಂಗಿ ಎಲ್ವಾ ಮಾವಾರ ಬರಲಿಲ್ಲ ಒಳಗೆ ಗಾಡಿ ಹಚ್ಚಕತ್ತಾರಣ್ಣ ಹಚ್ಚಿದ್ರೆ ಇವ್ರು ಬಸ್ಸು ಅವ್ ಮಾತಾಡ್ಸಕತ್ತಾನ ಓ ಮಾನ್ಸನ್ ಗಂಡ ಇದ್ನಲ್ಲೇ ಏನಪ್ಪ ಗೊತ್ತಿಲ್ಲ ಏನು ಅವ್ರ ಅತ್ತಿ ಮನೆಗೆ ಎದಕ್ಕಾರ ಬಂದಿದ್ರ ಏನೋ ಗೊತ್ತಿಲ್ಲ ಅದಕ್ಕೆ ಮಾತಾಡ್ಸಕತ್ತಿದ್ರ ಹೌದನ ಆಗ್ಲಿ ಬಿಡವ ಏನು ತಿಂದೇನೆ ಇಲ್ಲ ದವಾಖಾನಿಂದ ಬರ್ತಾ ಏನು ಹಂಗ ಉಪವಾಸ ಹೋಗಿದ್ರನ ಬಾ ಊಟ ಮಾಡುವ ಅಡಿಗೆಲ್ಲ ಆಯ್ತು ಬಾ ಯವ್ವ ಏನೂ ಅಲ್ಲವ ನನಗೂ ಅಷ್ಟ ಏನು ನೋಡಿದ್ರು ಬಿಡ್ತು ಬರ್ತೈತಿ ಅದಕ್ಕೆಮ್ಮ ಆರಾಮದಿರಿ ಓ ಆರಾಮದೇನಿ ನೀ ಆರಾಮದಿಯಲ್ಲ ನೋಡಿ ಈಗ ಡಿಲಿವರಿಗೆ ಅಂತೇಳಿ ಹೊಂಟೇನೆ ಈಗ ಅವ್ರ ಮನೆಗೆ ನೀವು ಆ ಕಡೆ ಹೊಂಟ್ರಿ ನಾವು ಈ ಕಡೆ ಬಂದೆ ಆರಾಮದಿಯಲ್ವಾ ಪೂಜಾ ಏನು ನಾವೆಲ್ಲ ಕಣ್ಣಾಗ ಕಾಣುವಲ್ವಿ ಈಗ ಆರಾಮದೇನ್ರಿ ಆಂಟಿ ಇಲ್ರಿ ನಾನು ಲಕ್ಷ್ಯ ಕೊಡ್ಲಿಲ್ರಿ ಅಂದ್ರೆ ನಾನು ಹಂಗೆ ಸೀದಾ ಬಂದಕ್ಕೆ ಅವು ಮಾತಾಡ್ಸತ್ಲಲ್ಲ ಲಕ್ಷ್ಯ ಕೊಡ್ಲಿಲ್ರಿ ಏನು ಅನ್ಕೋಬೇಡ್ರಿ ಇರಲಿ ಬಿಡ ಎಷ್ಟಾದ್ರೂ ಪ್ರೆಗ್ನೆಂಟ್ ಅದಿ ಪಾಪ ಮತ್ತು ತಾಯಿ ನೋಡಿ ಮಾತಾಡ್ಸೋತ್ನಾಗ ಬೇರೆ ಕಡೆ ಲಕ್ಷ್ಯ ಎಲ್ಲಿ ಹೋಗತಿ ಆತವ ಒಟ್ಟು ದೇವ್ರೊಂದು ಒಳ್ಳೇದಂತ ಮಾಡಿದ್ನಲ್ಲ ಅಷ್ಟ ಸಾಕು ಬಿಡ ಅದೇನೋ ಪೂಜೆ ಗೀಜೆ ಏನೋ ಮಾಡತ್ತಿದ್ದೆ ಅಂತ ಈಕಿನ ಅಂದ್ಲ ರತ್ನ ನನಗೂ ಗೊತ್ತಿದ್ದಿಲ್ಲ ಅದೇ ದೇವರೊಂದು ಒಳ್ಳೆ ಪ್ರತಿಫಲನ ಕೊಟ್ಟನಲ್ಲ ಅದಕ್ಕೆ ಹೌದಿಲ್ಲ ಯಾಕಂದ್ರೆ ಭಾಳ ಖುಷಿ ಆತವ ನನಗಂತೂ ಹೊತ್ತಾಗ ಭಾಳ ಖುಷಿ ಆತ ನನಗಂತೂ ನೀ ದತ್ತಕ್ಕೆ ತೊಗೊಂಡಿದ್ದು ಕೂಸು ಹಿಂಗಾಗೈತಿ ವಾಪಸ್ ಇಸ್ಕೊಂಡ್ರು ಒಂದು ಸುದ್ದಿ ಕೇಳಿಂದ ಭಾಳ ಹೊಟ್ಟೆ ಎಲ್ಲ ಉರಿದೋಗಿತ್ತವ ಬೇಜಾರಾಗ್ಬಿಟ್ಟಿತ್ತು ಕಡೆಗೆ ಹೊತ್ತು ನಿನಗಂತೂ ಒಂದು ಕೂಸು ಆತಲ್ಲ ಅಷ್ಟ ಸಾಕು ನಾನು ನಿಮ್ಮ ಈಕೆ ಅದ ಅಂದಿದ್ಲು 2ನೇದೀಗ ಹುಟ್ಟಿಂದ ಹಂಗಾರೆ ಪೂಜಾಗ ಕೊಟ್ರಾತು ದತ್ತಕ್ಕೆ ಅಂತಿದ್ಲು ನಾನೇ 1-2 ಸಲ ಬ್ಯಾಡವ ಹಂಗೆ ಯಾಕೆ ಮಾಡ್ತೀವಿ ಅಂದಿದ್ದೆ ದೇವ್ರು ನಿನಗೆ ಕೊಟ್ಟನಲ್ಲ ಮತ್ತೇನೈತೆ ಹೌದಿಲ್ಲ ಯವ್ವ ಅದೆಲ್ಲ ಯಾಕೆ ಬಿಡಿ ಹಿಂಗೆ ನೋಡು ಏನರ ಮಾತಾಡತ್ಲೆ ಹಿಂಗೆ ಅಂತಾಳ ಆಗಲಿ ಬಿಡ ಹೋಲತ್ತ ಒಟ್ಟಿಗೆ ಆರಾಮಿದ್ಯಲ್ಲ ಡಾಕ್ಟ್ರ್ ಹುಷಾರಾಗಿದಿ ರಗತ ಮೈಯ ಕಡಿಮೆ ಐತಿ ಹೆಚ್ಚೈತಿ ಅಂತ ಏನಾರ ಅಂದ್ರನ್ ಮತ್ತೆ ಏನಿಲ್ರಿ ಎಲ್ಲ ನಾರ್ಮಲ್ ಐತಿ ಚಲೋ ಆತು ಬಿಡವ ನೀನು ನನ್ನ ಮಗಳ ಗತೆನ ಫಸ್ಟ್ ಒಂದು ಗಂಡ ಹಿಡಿಬೇಕು ನೋಡ ಹಂಗೇನಿಲ್ರಿಪ್ಪ ಗಂಡಾದ್ರೂ ಸರಿ ಹೆಣ್ಣಾದ್ರೂ ಸರಿ ಏನ್ರಿ ಯಾಕಂದ್ರೆ ಹೆಣ್ಣಾದ್ರೇನು ಏನು ಕೀಳಲ್ರಿಪ್ಪ ಜಗ್ ಹೆಣ್ಣಿಂದ ಕೊರತೆ ಎಷ್ಟೈತ್ರಿ ಅದಕ್ಕೆ ಹೆಣ್ಣಾದ್ರೆ ನಮ್ಗೆ ಭಾಳ ಖುಷಿ ನನಗೂ ನಮ್ಮ ಮನೆಯವ್ರಿಗೂ ಹೆಣ್ಣಂದ್ರೆ ಭಾಳ ಇಷ್ಟ ಅದೇ ಬೆಳೆಸು ಮಟ್ಟ ಹೆಣ್ಮಕ್ಳು ಭಾಳ ಇಷ್ಟ ಬೆಳೆಸಿನ ಭಾರಿ ಕಷ್ಟ ಈಗ ನೋಡು ಒಂದು ಹಡ್ಕೊಂಡೇನು ನಾನು ಈ ಕೀಲ್ ಬಂದುಬಿಟ್ಲ ನಮಗೆ ಗಂಡ ಇಂತಿ ಇಬ್ಬರೇ ಅಲ್ಲಿ ಬೇಜಾರಂದ್ರೆ ಬೇಜಾರು ಆಗ ಕೈಲಿ ಇನ್ನೊಂದರ ಆತ ಹೋಗ್ಲತ್ತಾಗ ಮನೆಗೆ ಸೊಸಿನಾರ ಬರ್ತಿದ್ಲು ಅದು ಇಲ್ಲ ಇದು ಇಲ್ಲ ನೋಡಿ ಹಂಗೆ ಸರಿ ತಗೋರಿವ ನೀವು ಪಾಪ ತಾಯಿ ಮಗಳು ಮಾತಾಡ್ಕೊರಿ ನಾವೇನು ಬರ್ತೇವೆ
ಸರಿ ಅತ್ತಿಯರ ಹಂಗಾರೆ ಹೋಗಿ ಬರ್ತೇವೆ ತೋರಿ ರೀ ಹೋಗ್ಬರ್ಲಾ ಯಾಕಂದ್ರೆ 300 ಕಿಲೋಮೀಟರ್ ಕೊಡ್ಬೇಕಲ್ಲೇ ಅದಕ್ಕೆ 4,000 ರೂಪಾಯಿ 4,500 ರೂಪಾಯಿ ಬಾಡಿಗೆ ಬಂದಾನ. ಮತ್ತು ಇದು ಪರಿಚಯದವ ಅಂತಂದೇಳಿ ಹಂಗೆ ಬಂದಿಲ್ಲ ಅವ ಅದಕ್ಕೆ ಮತ್ತೀಗ ಅವ್ಗೆ ಬೇರೆ ಕೊಡ್ಬೇಕ ರೊಕ್ಕನ. ಆಗ್ಲಿತ್ತು ರತ್ನ ಹುಷಾರ್ಯವ ಆರಾಗದ ಕಡೆ ಏನು ನಿಮ್ಮ ಹೆಂಗೆ ಹೇಳ್ತಾಳ ಅಂತ ಕೇಳ್ಕೊಂಡು ಚಂದಾಗಿರುವ ಅಲ್ಲೇ ಏನು ಅವಸರ ಮಾಡ್ಕೊಬೇಡ ಇಲ್ಲಿ ಹಂಗೆ ಏನು ಅಂತೇಳಿ ಅವ ಕರೆಕ್ಟ್ ಟೈಮಿಗೆ ಬರ್ತಾನ ಊಟ ಮಾಡ್ತಾನ ಏನು ನೀ ಚಿಂತೆ ಮಾಡಬೇಡ ಆರಾಮ್ ಸ್ವಲ್ಪ ದಿನ ಇದ್ದು ಬಾ ಅಲ್ಲೇ ಏನು ಬಾಣೆತನ ಅಂತೂ ಈ ಸಲ ಮನೆ ಓಡಿ ಬಂದಲ್ಲ ಹಂಗೆ ಓಡಿ ಬರಬೇಡ ಪಾಪ ನಿನಗೂ ಇಲ್ಲಿ ಬಂದು ಕುಂದ್ರಾಕಾಗಲ್ಲ ನಿಂದ್ರಾಕಾಗಲ್ಲ ನಮಗಾರ ನೋಡ್ಕೊಂಡು ಇರೋಕ್ಕಾಗಂಗಿಲ್ಲ ಅದಕ್ಕೇನು ಏನವ ಒಂದು 5-6 ತಿಂಗಳು ಇದ್ದ ಬಾ. ಇನ್ನೂ ಒಂದ್ಸಲ ಹೇಳ್ರಿ ಮಾತನ್ನ ನನಗಂತೂ ಹೇಳಿ ಸಾಕಾಕತಿ. ನೀನೇ ಇದ್ದೇನೆ ಸಣ್ಣಕ್ಕಿದ್ದಾಗಿಂದನು ಅಂತ ಹೇಳ್ತೇನೆ ನಾನು ಅದಕ್ಕಂತ ತಿಳ್ಕೆಟ್ಟು ನನ್ನ ಗಂಡು ಬಂದನ ಇಲ್ಲ ನನ್ನ ಗಂಡು ಉಣ್ಣ ಇಲ್ಲ ಅಂತ ಬರೇ ಇದನ್ನ ಕಾಳಜಿ ಮಾಡ್ತಾಳೆ. ನಾ ಹೇಳ್ತೀನಿ ತಾಯಿ ಮಕ್ಳಿಗೆ ಗೊತ್ತಿರ್ತೈತಿ ಅವ್ರವ್ರ ಕರೆಕ್ಟ್ ನೀಡ್ತಾರೆ ಅವ್ರಿಗೆಲ್ಲ ಗೊತ್ತಿರ್ತದೆ ಮಗನ ಜೋಪಾನ ಜತ್ನ ಮಾಡೋದು. ಏನು ನೀ ಹೇಳಿದಾಗಬೇಕಂತ ಹೇಳಿದ್ರು ಕೇಳಂಗಿಲ್ಲವ. ಒಬ್ಬೊಬ್ರು ಇರ್ತಾರೆ ಹಂಗೆ ಈಗ ನೋಡ್ರಿ ನಾನೇ ತವ್ರ ಮನೆಗೆ ಒಂದಿನ ಹೋದ್ರು ನಾನು ಹಂಗೆ ಮಾಡ್ತಿದ್ದೆ. ಬಾರವಾ ಗಾಡಿ ಮಟ್ಟ ಬಿಡ್ತೀವ ಬಾ ಅತ್ತಿಯರ ಆಶೀರ್ವಾದ ಮಾಡ್ರಿ ಹೋಗಿ ಬರ್ತೇನೆ. ಬಗ್ಬೇಡ ನೀನು ತೆಲಿಗಿಲಿ ಬರಬರೀತಿಲ್ಲವ ತುಂಬ ಹೊಟ್ಟೆಲದಿ ಬಗ್ತಾಳ ನಮ್ಮ ಆಶೀರ್ವಾದ ಯಾವತ್ತು ನಿನ್ನ ಮ್ಯಾಗಿರ್ತೈತಿ ನೀ ಏನು ಕಾಲಿಗೆ ಬೀಳ್ಬೇಕಾಗಿಲ್ಲ ಏನು ಹಂಗೆ ಬಾ ಹೋಗಿ ಬರ್ತೇನೆ ರೀ ಅಮ್ಮ. ಹ್ಞೂನವ್ವ ಹೋಗ್ಬರ್ರಿ ಹೋಗ್ಬರ್ತೇನೆ ಪೂಜಾ ಮಾವ ಹೋಗ್ಬರ್ತೇನೆ ರೀ. ಅದಕ್ಕೆ ಅಮ್ಮ ಹೋಗ್ಬರ್ರಿ ನಾವೇನು ಬರ್ತೇವೆ ತಗೋರಿ. ಹಾಂ ರೀ ಬರ್ತೇವ್ರಿ ಬಿಗ್ರ. ಬಾರಪ್ಪ ಮೊಮ್ಮಗನ ಬಾರ ನೀನೆ ಇನ್ನೊಂದು 5-6 ತಿಂಗಳು ಅಲ್ಲೇ ಇರುವಂತಿ ಬಾ 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 ಬಾರಪ್ಪ ಹೋಗ್ಬರ್ರಪ್ಪ ಹುಷಾರಿ. ಟೊಟ ಮಾಡ ಜಗ್ ಟೊಟ ಮಾಡ ನಮ್ಮ ಮನಿ ರಾಜ್ಕುಮಾರಿವ ಬರ್ರಿ ಬಿಸಿಲು ಭಾಳ ಇರ್ತತಿ ಮತ್ತ ಬರ್ರಿ. ನಿನ್ನೆಲ್ಲೇ ನೋಡ್ದಂಗೆ ಆಗತ್ತದ ಬಿಡ ನನಗೆ. ಅಮ್ಮ ಬ್ಯಾಡದವ್ರನ್ನೆಲ್ಲ ನೆನ್ಪಿಟ್ಕೊಂಡಿರ್ತಿ ನಾನು ನಿನ್ನ ಮೊಮ್ಮಗಳವೇ ನನ್ನ ನೆನ್ಪಿಟ್ಕೊಳ್ಳೋದಲ್ವ ನೀ ಚಂದಗೆ ಒಂದು 4-5 ದಿನ ನೋಡಿಲ್ಲ ಅಂದ್ರೆ ಇದರ ಅಡಿನಿಂದ ಬೇಕಾದಾಗೆಲ್ಲ ಚಂದ ನೆನ್ಪಿಟ್ಕೊಂಡು ಮಾತಾಡ್ತಿ ಅಮ್ಮಮ್ಮ ಹಿಂಗೆ ಮಾಡ್ತಿ ನೋಡು. ಎಲ್ಲಿ ಬಿಡ ನೆನಪೈತಿ ಹಂಗೆ ಅಂದೆ ಇತ್ತಿತ್ತಾಗ ನಂಗೆ ನಂಗೆ ಮರಿವಲ್ತ ಮೊದ್ಲಿ ನಂಗೆ ನೆನಪಿರ್ತೈತಿ ಈಗ. ಹೌದಾ ಕುಂದ್ರ ತಳ ಕುಂದ್ರ ಬರ್ತಾಳೆ ಈಗ ನಿಮ್ಮ ಹೊರಗೆ ಹೋದಕ್ಕೆ. ಅಲ್ಲ ಎಷ್ಟೊತ್ತ ನಿನ್ನ ಗಂಡು ಒಳಗೆ ಬರಲಿಲ್ಲಲ್ಲ.